ನೂತನ ಮಂತ್ರಿಮಂಡಲದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಲೋಕಭವನದಲ್ಲಿ ನಿನ್ನೆ ಸಂಜೆ 4ಕ್ಕೆ ಏರ್ಪಡಿಸಲಾಗಿತ್ತು. ಈ ಸಮಾರಂಭಕ್ಕೆ ಎಐಸಿಸಿ ಅಧ್ಯಕ್ಷರಾದ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಎಲ್ಲ ಜಾತಿ ಸಮುದಾಯದ ಮಠಾಧೀಶ್ವರರು, ವಿರೋಧ ಪಕ್ಷದ ನಾಯಕರು ಭಾಗವಹಿಸಿದ್ರು. ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಮತ್ತು 14 ಜನ ಮಂತ್ರಿಗಳಿಗೆ ಪ್ರಮಾಣ ವಚನ ಸ್ವೀಕಾರ ವಿಧಿಯನ್ನು ನೆರವೇರಿಸಿದರು. ಹಾಗೂ ನೂತನವಾಗಿ ಆಯ್ಕೆಯಾದ ಮುಖ್ಯಮಂತ್ರಿಗಳಿಗೆ ಮತ್ತು ಮಂತ್ರಿಮಂಡಲಕ್ಕೆ ಶುಭ ಕೋರಿದರು. ಅಲ್ಲದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ, ತಾಲೂಕುಗಳಿಂದ, ಗ್ರಾಮಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ರವರಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಕಾರ್ಯಕ್ರಮದಿಂದ ನಿರ್ಗಮಿಸಿದರು. ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳ ರೋದನೆ ಮುಗಿಲು ಮುಟ್ಟಿತು. ಕ್ಯಾಮರಾಮನ್ ಡಿವಿ ನಿತೀಶ್ ಕುಮಾರ್, ವರದಿ ಗುಲ್ಶನ್, ಬೆಂಗಳೂರು. 140 ಸೀಟ್ ತಗೊಂಡು ಪುನಃ ಇವರ ಅಧಿಕಾರ ಕೈ ಚುಕ್ಕಾಣಿ ಹಿಡಿತಾರೆ ಮುಂದಿನ ಸಾರಿ. ಇದಂತೂ ಸತ್ಯ. ಬಾಳಿಸ್ಕೊಂಡು ಒಬ್ಬ ಮನೆ ಯಜಮಾನ ಯಾವ ತರ ತೂಗಿಸ್ಕೊಯ್ತಾರೆ ಆ ತರ ಇವ್ರನ್ನೆಲ್ಲ ತೂಗಿಸ್ಕೊಂಡು ಹೋಗಿ ಒಂದು ನಿರ್ಧಾರ ಮಾಡಿ ಮನೆ ಸಂಬಂಧಿಕರಂತೆ ಇಟ್ಕೊಡ್ತಾರೆ. ಮುಖ್ಯಮಂತ್ರಿ ಆಗಿರೋದು ಡಿಕೆ ಶಿವಕುಮಾರ್ ಸಾಹೇಬ್ರಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಇವತ್ತು ಮುಖ್ಯಮಂತ್ರಿ ಆಗಿದ್ದಾನೆ. ಅದಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಬೇಕು ಎಲ್ಲ ನನ್ನ ಕಾಂಗ್ರೆಸ್ ಅಭಿಮಾನಿಗಳಿಗೂ. ಹೃತ್ಪೂರ್ವಕ ಧನ್ಯವಾದಗಳು. ಸಾಹೇಬ್ರು ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ. ಅದು ನಮ್ಗೆಲ್ರಿಗೂ ತುಂಬಾ ಖುಷಿ ಆಗ್ತಿದೆ, ಕುಪ್ಪಳಿಸುವಷ್ಟು ಖುಷಿ ಆಗ್ತಿದೆ. ಯಾಕೆಂದ್ರೆ ನಾವು ರಾಮನಗರ ಜಿಲ್ಲೆಯಿಂದನೇ ಬಂದಿರೋದು ನಾವು. ಮತ್ತೆ ನಮ್ ಡಿ.ಕೆ. ಸಾಹೇಬ್ರು 6 ತಿಂಗಳು ಮುಂಚೆನೆ ನಾವು ಸಿದ್ದರಾಮಣ್ಣವ್ರನ್ನ ಹಾಡಿನ ಮುಖಾಂತರ ನಾವು ಕೇಳ್ಕೊಂಡಿದ್ವಿ ಸರ್. ಅದೆಲ್ಲ ವೈರಾಯ್ತು, ಸಿದ್ದರಾಮಣ್ಣವರೇ ನಮ್ ಡಿ.ಕೆ. ಸಾಹೇಬ್ರಿಗೆ ಅಧಿಕಾರ ಕೊಡಿ ಅಂತ. ಆದ್ರೆ ಇವತ್ತು ಆ ಕನಸು ನೆನಸಾಗಿದೆ. ಮತ್ತೆ ಸಿದ್ದರಾಮಣ್ಣವ್ರು ಕೂಡ ಅವರು ಮಾತಿನಂತೆ ನಡೆಸ್ಕೊಂಡಿದ್ದಾರೆ. ಇವತ್ತು ಡಿ.ಕೆ. ಸಾಹೇಬ್ರು ಕೂಡ ಪಟ್ಟಾಭಿಷೇಕ ತಗೊಂಡಿದ್ದಾರೆ. ಅದ್ರಲ್ಲಿ ಒಂದೇ ಒಂದು ನಮ್ಗೆ ನೋವೇನಂದ್ರೆ ನಮ್ಮ ಎಚ್.ಸಿ. ಬಾಲಕೃಷ್ಣ ಅವರಿಗೆ ಈ ಸಂಪುಟದಲ್ಲೇ ಒಂದು ಸಚಿವ ಸ್ಥಾನ ಕೊಡ್ಬೇಕಾಗಿತ್ತು. ಅದನ್ನ ಡಿ.ಕೆ. ಸಾಹೇಬ್ರನ್ನ ಕೇಳ್ಕೊತಾ ಇದೀವಿ. ಅಲ್ಲ ಇದೆ ಸರ್, ಇವತ್ತು ಕೊಡ್ಬೇಕಾಗಿತ್ತು ಅಂತ ನಮ್ಗೆ ತುಂಬಾ ಇನ್ನೂ ಖುಷಿ ಆಗ್ತಿತ್ತು ಸರ್. ಆದ್ರೆ ಏನು ಸುರೇಶ್ ಅಣ್ಣ ಡಿ.ಕೆ. ಸಾಹೇಬ್ರು ಜೋಡೈತ ತರ ಅಲ್ಲಿ ಕನಕಪುರದಲ್ಲಿ ಇದಾರ ಸರ್. ನಮ್ಮ ಮಾಗಡಿಲಿ ಕನಕಪುರ ಬಂಡಿ ಪರ್ವ ಶುರು ಆಗಿದೆ. ಇದ್ರ ಬಗ್ಗೆ ಅವರ ಆಡಳಿತ ಹೇಗಿರುತ್ತೆ ಸರ್? ಸರ್, ಇವತ್ತೊಂದು ದಿನ ನಮ್ಮ ಕರ್ನಾಟಕನೇ ಸಂಭ್ರಮಿಸ್ತಾ ಇರುವಂತ ದಿನ. ಇವತ್ತು ನಮ್ಮ ಬಂಡೆ ಅಂತ ಮುಂದೆ ಜನಗಳಿಗೆ ಗೊತ್ತಾಗಬೇಕು ಅಂದ್ರೆ ಅವ್ರ ಆಡಳಿತ ನೋಡಿ. ಈಗ ಆಲ್ರೆಡಿ ಕೊಟ್ಟಿದ್ದಾರೆ ನಮ್ಮ 5 ಗ್ಯಾರಂಟಿಗಳನ್ನ. ಈಗ ಕನಕಪುರ ಬಂಡೆ ಅಧ್ಯಕ್ಷತೆಯಲ್ಲಿ ಹೇಗೆ ಬಂತು, 136 ಸೀಟ್ ಹೇಗೆ ತಗೊಂಡ್ರು ಅಂತ ಆಲ್ರೆಡಿ ನಮ್ಮ ಕರ್ನಾಟಕದ ಜನರಿಗೆ ಗೊತ್ತಿದೆ. ಹಾಗೆ ಇಡೀ ನಮ್ಮ ಇಂಡಿಯಾದಲ್ಲೇ ನಂಬರ್ 1 ಸುಪ್ರೀಂ ಹೀರೋ ಅಂತಾನು ಹೇಳ್ಬೋದು ನಾವು ಇವ್ರನ್ನ. ರಾಜ್ಯ ರಾಜಕಾರಣದಲ್ಲಿ ಒಂದು ಚತುರತೆ ಇರುವಂತ ರಾಜಕಾರಣಿ ಅಂದ್ರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರು. ನಿಷ್ಠಾವಂತ ಕಾರ್ಯಕರ್ತರು. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಬಡವರ ಪರ ಕೆಲಸ ಮಾಡ್ತಾರೆ ಅಂತ ನಮ್ಮ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ಅವರು ಬಡವರ ಆಶಾ ಕಿರಣವಾಗಿ ಇನ್ನೂ ಮುಂದೆ ಬಂದು ಇವತ್ತು 24ನೇ ಮುಖ್ಯಮಂತ್ರಿಯಾಗಿ ಇವತ್ತು ಈ ಶುಭ ದಿನದಿಂದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇಲ್ಲಿ ನಾವು ತುಂಬಾ ಸಂತೋಷದಿಂದ ಬಂದು ಒಂದು ಈ ಸಂಭ್ರಮವನ್ನ ಆಚರಿಸ್ತಾ ಇದೀವಿ ಸರ್. ಕರ್ನಾಟಕ ರಾಜ್ಯದ ನಮ್ಮ ಕರ್ನಾಟಕದ ಜನತೆಗೆ ಒಂದು ಇವತ್ತಿನ ದಿನ ಒಂದು ಸಂಭ್ರಮದ ದಿನ ಅಂತ ಆಗ್ಲೇ ಮೊದಲೇ ಹೇಳಿದ್ದೀನಿ. ಭಿನ್ನವಾಗಿ ನಮ್ಮ ಅಭಿಮಾನವನ್ನು ತೋರಿಸಿಕೊಳ್ಬೇಕು ಅಂತ ಹೇಳಿ ಎಲ್ಲ ಮುಖಂಡರು ಸೇರಿ ಪೂರ ಸುಮ್ಮನೆ ಮಾಡ್ತಾರೆ. ಇದು ಒಂದು ರೀತಿ ನಮಗೆ ಅವ್ರ ಮೇಲೆ ಎಷ್ಟು ಅಭಿಮಾನ ಇದೆ ಅನ್ನೋದನ್ನು ತೋರಿಸಬೇಕು. ಭಗವಂತ ಅವರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಶಸ್ವಿಯಾಗಿ ನಮ್ಮ ರಾಜ್ಯವನ್ನು ಮುನ್ನಡೆಸಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಹೌದು, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಅಂತಾನೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪಟ್ಟಂಥ ಕಷ್ಟಗಳು, ಅವ್ರು ಮಾಡಿದಂಥ ಹೋರಾಟಗಳು, ಅವ್ರು ಬಂದಂಥ ಹಾದಿ ಇರ್ಬೋದು. ಪಕ್ಷಕ್ಕೋಸ್ಕರ ಅವರು ಎಷ್ಟೆಲ್ಲ ದುಡ್ದಿದ್ದಾರೆ. ನಾನು ಅದನ್ನೇ ಹೇಳ್ತಿರ್ತೀನಿ, ಪರಿಶ್ರಮ, ಪ್ರಯತ್ನ ಮತ್ತು ಪಕ್ಷನಿಷ್ಠೆಗೆ ಸಿಕ್ಕಿರೋಂಥ ಪ್ರತಿಫಲ ಇವತ್ತು ಮುಖ್ಯಮಂತ್ರಿಗಳ ಸ್ಥಾನ. ಸೊ ಹಾಗಾಗಿ ಅವರ ಹೋರಾಟದ ಅಭಿಮಾನಿಗಳು ಜಾಸ್ತಿ. ನಾವೆಲ್ಲರೂ ರಾಜಕಾರಣದಲ್ಲಿ ಇದ್ದೀವಿ ಅನ್ನೋದಲ್ಲದೆ ಅವ್ರನ್ನ ಮಾಮೂಲಿಯಾಗಿ ನಾವು ಜನಗಳಾಗಿ ನೋಡಿದ್ರು ಕೂಡ ನಾವು ಬಹಳಷ್ಟು ಅಭಿಮಾನ ಇಟ್ಕೊಂಡಿದ್ದೀವಿ ಅವ್ರ ಮೇಲೆ. ಸೊ ನಾವೆಲ್ಲರೂ ಅಭಿಮಾನಿಗಳಾಗಿ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಬೆಂಬಲ ಅವರಿಗೆ ಇದೆ. ಅವ್ರ ಜೊತೆ ನಾವೆಲ್ಲರೂ ನಿಂತಿದ್ದೀವಿ. ಅವರು ಯಶಸ್ವಿಯಾಗಿ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಅವರು ಮುಂದೆಯೂ ಕೂಡ ರಾಜ್ಯವನ್ನು ಅತಿ ಎತ್ತರಕ್ಕೆ ಕರ್ಕೊಂಡು ಹೋಗಲಿ ಅನ್ನೋದು ನಮ್ಮ ಆಶಯ.
ರಾಜ್ಯದ ಜನತೆಗೆ 3 ವರ್ಷಗಳಿಂದಲೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಜನಪರವಾದಂಥ ಆಡಳಿತವನ್ನು ನೀಡ್ತಾ ಬಂದಿದೆ, ಹಲವಾರು ಗ್ಯಾರಂಟಿಗಳನ್ನು ನೀಡಿದೆ, ಜನಪರವಾದಂಥ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇನ್ನೂ 2 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಆದಷ್ಟು ಜನಪರವಾದಂಥ ಯೋಜನೆಗಳನ್ನು ಇನ್ನೂ ಹೆಚ್ಚಾಗಿ ಮಾಡುವಂಥ ಜೊತೆಗೆ 2028ರಲ್ಲೂ ಕೂಡ ನಾವು ಮತ್ತೆ ಅಧಿಕಾರಕ್ಕೆ ಬಂದು ಜನಪರವಾದಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ವಿಶ್ವಾಸವನ್ನು ಜನರಿಗೆ ನಮ್ಮ ಹೆಸರು ಎಚ್ ಅಬ್ದುಲ್ ರಹೀಮ್. ಯಾವ ನಾನು ಬೆಂಗಳೂರಿನಲ್ಲಿ ಇದ್ದೀನಿ. ನಾನು 46 ವರ್ಷ ಅಂತ ಕಾಂಗ್ರೆಸ್ ಕರ್ತ ಅಂತ ಇದ್ದೀನಿ, ಕಾಂಗ್ರೆಸ್ನಲ್ಲಿನೇ ಇದ್ದೀನಿ. ನಮಗೆ ಎಸ್.ಎಂ. ಕೃಷ್ಣ ಅದು ಅಭಿಮಾನಿಗಳ ಸೇವಾ ಸಂಘದ ಉಪಾಧ್ಯಕ್ಷರು ಮಾಡಿದರು 2004ನಲ್ಲಿ. ಎಸ್.ಎಂ. ಕೃಷ್ಣ ಜೊತೆಯಲ್ಲಿ ಸಾಹೇಬ್ ಡಿ ಕೆ ಶಿವಕುಮಾರ್ ಸಾಹೇಬಿದ್ದೆಲ್ಲ, ಸಿದ್ದರಾಮಯ್ಯ ಸಾಹೇಬರು, ಇವರು ಎಲ್ಲ ನಾನು ಎಲ್ಲ ಜೊತೆಯಲ್ಲಿ ಇದ್ದೀನಿ. ರಾಹುಲ್ ಗಾಂಧಿಗೆ ಸಪೋರ್ಟೆಡ್ 2023ನಲ್ಲಿ ಬಂದಿದೆ. ಇವಾಗ 2028ಇಂದ ಇದು ಆಮೇಲೆ ಕಾಂಗ್ರೆಸ್ನೇ ಬರುತ್ತೆ. ನಮ್ಗೆ ಖುಷಿ ಇದೆ. ನಾನು ಮೈನಾರಿಟಿನಲ್ಲಿ ನಾನು UT ಖಾದರ್ ಸಾಹೇಬರಿಗೆ ಪೋಸ್ಟ್ ಕೊಟ್ಟಿದ್ದಾರೆ, ಖುಷಿ ಆಯಿತು. ಜಮೀರ್ ಅಹಮದ್ ಅವರ BZ ಜಮೀರ್ ಅಹಮದ್ ಇದೆಯಲ್ಲ, ನಮಗೆ ಕರ್ನಾಟಕದಲ್ಲಿ ಮೈನಾರಿಟಿನಲ್ಲಿ ಒಳ್ಳೆಯದು ಹೆಸರು. ಅವರು ಭಾಳ ಕೆಲಸ ಮಾಡಿದರು. ಇದೇ ಟೈಮಲ್ಲಿ ಆಡಿಯೋ ರಿಲೀಸ್ ಮಾಡಿದ್ರಲ್ಲ, ಏನಿದು ಕುತಂತ್ರನೇ ಸರ್? ಇದು ಎಲ್ಲ ನೋಡಿ ಸರ್, ದಾವಣಗೆರೆ ಎಲೆಕ್ಷನ್ ಆಗಿದ್ದು ನಮ್ಮ ಮೈನಾರಿಟಿನಲ್ಲಿ ಅಲ್ಲಿ ಕೊಡಿ ಅಂತ ನಾನು ಕಾಂಗ್ರೆಸ್ನಲ್ಲಿ ಎಲ್ಲ ಕೇಳಿದ್ರು. ಜಬ್ಬಾರ್ ಸಾಹೇಬ್ರು, ನಸೀರ್ ಸಾಹೇಬರು, ಅವ್ರಿಗೆ ಈ ಥರ ಸಾದಿಕ್ ಪೆಲ್ವಾನ್ ಯಾರು ಇದು ಬಂದಿದ್ರು, ಯಾರು SDP ನಮಗೆ ಗೊತ್ತಿಲ್ಲ. ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್, ಕಾಂಗ್ರೆಸ್ ಸಾದಿಕ್ ಪೆಲ್ವಾನು ಕಾಂಗ್ರೆಸ್. ಅಟ್ಲೀಸ್ಟ್ ಏನು ಅವ್ರಿಗೆ ಇದಕ್ಕೆ ಬೇರೆಯವ್ರಿಗೆ ಕೊಟ್ಟಿದ್ದಾರಂತ ಏನೋ ಹೆಚ್ಚು ಕಮ್ಮಿ ಏನಾಗಿದ್ದು ನಮಗೆ ಗೊತ್ತಿಲ್ಲ. ನೋಡಿ, ಮನೆಯಲ್ಲಿ ಎಲ್ಲರೂ ಇರ್ತಾರೆ ಸರ್, ಒಂದು ಇದು ಕಷ್ಟ ಆಗುತ್ತೆ. ನಮ್ಮ ಮುಖಂಡರು ಕರ್ನಾಟಕದಲ್ಲಿ ಜಮೀರ್ ಅಹಮದ್ ಖಾನ್ನೇ ಒಳ್ಳೇದು. ನಿಮ್ಮ ಮೈನಾರಿಟಿಗೆ ನಮಗೆ ಅವ್ರನ್ನೇ ಲೀಡರ್ ಅಂತ ಹೇಳ್ಬೋದು. ಲೀಡರು. ನಮಗೆ ಇಷ್ಟು ನಾನು ನೋಡಿಲ್ಲ. BZ ಜಮೀರ್ ಅಹಮದ್ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಚಿಕ್ಕನೊಂದ ನಾನು JC ರೋಡ್ನಲ್ಲಿ ಇದ್ದೀನಿ, ಅವ್ರು ಕಲಾಸ್ಪಳ್ಳದಲ್ಲಿ ಇದ್ದಾರೆ. ಎಷ್ಟು ಕಷ್ಟ ಮಾಡಿ ಎಲ್ಲರಿಗೆ ಜೊತೆಯಲ್ಲಿ ತಗೊಳ್ಳೋಗಿದ್ರು. ಜಾತಿ ಭೇದ ಏನಿಲ್ಲ. ಚನ್ನಬಸಪ್ಪ, ತಿಪ್ಟೂರು ತಾಲೂಕು. ನಾವು ಷಡಕ್ಷರಿ ಕ್ಷೇತ್ರದವರು. ನಮ್ಮ MLAರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ. ಮತ್ತೀಗ ನಮ್ಮ DK ಸಾಹೇಬರು ನಮ್ಮ ನೊಣಕೆರೆ ಹೋಬಳಿಯ ಅಜ್ಜಯ್ಯನ ನಂಬಿ ಕೆಟ್ಟವರಿಲ್ಲವೋ ಎಂಬ ದೇವರು ಸತ್ಯವಾದ ದೇವರು ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಮ್ಮ DK ಸಾಹೇಬ್ರ ನಮಗೆಲ್ಲ ಸಂತೋಷ. ನಮ್ಮ DK ಸಾಹೇಬರು ಸಂಪುಟದಲ್ಲಿ ನಮ್ಮ ಷಡಕ್ಷರಿ ಅಣ್ಣರಿಗೆ ನಾನು ಅವ್ರ ಬಲಗೈ ಬಂಟ, ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು. ನಾನು ತಾಲೂಕಾಗಿ ನನ್ನ ಅಧ್ಯಕ್ಷರು ಮಾಡಿದ್ದಾರೆ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಮುತ್ತಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ನಾವು ಅದಕ್ಕೆ ಹೋರಾಟ ಮಾಡಿ ಅವರಿಗೆ ನಮ್ಮ ಸಾಹೇಬರಿಗೆ ರಿಕ್ವೆಸ್ಟ್, ನಮ್ಮ ಇವರಿಗೆ DK ಸಾಹೇಬರಿಗೆ, ನಿಮ್ಮ ಸಂಪುಟದಲ್ಲಿ ನಮ್ಮ ಸಹಕಾರದಲ್ಲಿ ಅವರು ಸಹಕಾರ ಕ್ಷೇತ್ರದಲ್ಲಿ ಭಾಳ ಕೆಲಸ ಮಾಡಿದ್ದಾರೆ. ಇವರು ಬ್ಯಾಂಕಲ್ಲಿ ಅಧ್ಯಕ್ಷ ಇದ್ದಾರೆ. ಅವರಿಗೆ ಸಹಕಾರ ಒಂದು ಕೊಡಬೇಕು ಅಂತೇಳಿ, ಬ್ಯಾಂಕ್ ಖಾತೆ ಕೊಡಬೇಕು ಅಂತೇಳಿ ನಾವು ನಿಮ್ಮೊಂದಿಗೆ ಹೇಳ್ಕೊಂತಿದ್ದೀವಿ. ಎರಡನೇ ಸಂಪುಟ ಏನಾದ್ರು ನಿಮ್ಮ ಷಡಕ್ಷರಿಗೆ ಸಚಿವ ಸ್ಥಾನ ಸಿಗುತ್ತೆ? ಹೌದು ಸರ್, ಅದಕ್ಕೋಸ್ಕರನೇ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಅಜ್ಜಯ್ಯರು ಅವ್ರಿಗೂ ಕೆರಗೋಡಿ ಅಜ್ಜಯ್ಯ ಮತ್ತು ನಮ್ಮ ನೊಣಕೆರೆ ಅಜ್ಜಯ್ಯರ ಆಶೀರ್ವಾದ ಇದೆ, ತಿಪ್ಟೂರು ಜನತೆ ಆಶೀರ್ವಾದ ಇದೆ, ಜನರ ಜೊತೆ ಸಂಪರ್ಕ ಇದೆ. ಯಾರೇ ಹೋಗ್ಲಿ ಯಾರೇ ಬರಲಿ ಅವರು ಒಂದೇ ಥರ ಇರ್ತಾರೆ. ಪಕ್ಷ ಬಿಟ್ಟು ಹೋಗಿಲ್ಲ. 40 ವರ್ಷದಿಂದ ಒಂದೇ ಪಕ್ಷದಲ್ಲಿರೋಂಥ ವ್ಯಕ್ತಿ, ಯಾವತ್ತೂ ಬೇರೆ ಬದಲಾವಣೆ ಮಾಡಿಲ್ಲ. ಪಕ್ಷ ಏನು ಹೇಳುತ್ತೆ, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೂ ಬದ್ಧರಾಗಿರ್ತಾರೆ. ಹೈಕಮಾಂಡ್ ನಾವು ಮನವಿ ಮಾಡ್ಕೊತಿದ್ದೀನಿ, ಷಡಕ್ಷರಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳ್ಕೊಂತ DK ಸಾಹೇಬರಿಗೆ ನಾನು ಧನ್ಯವಾದ ಹೇಳ್ತಿದ್ದೀನಿ.